ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ರಾಂಡಾ ರೌಸಿ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ರಾಂಡಾ ರೌಸಿ ಅವರು ಡಬ್ಲ್ಯೂ ಹೊರಗಡೆ ಬಂದ್ಮೇಲೆ ಡಬ್ಲ್ಯೂ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡಿದ್ರು. ಬಟ್ ಈಗ ಯಾಕೋ ಗೊತ್ತಿಲ್ಲ, ಅವರ ಹೃದಯ ಪರಿವರ್ತನೆ ಆಗಿದೆ ಅನ್ಸುತ್ತೆ. ಯಾಕಂದ್ರೆ ಅವರು ಈಗ ರೀಸೆಂಟ್ ಆಗಿ ಡಬ್ಲ್ಯೂ ರಿಟರ್ನ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಡಬ್ಲ್ಯೂ ಬಗ್ಗೆ ಒಳ್ಳೊಳ್ಳೆ ಮಾತಾಡ್ತಾ ಇದ್ದಾರೆ. ನಾನು ಮತ್ತೊಮ್ಮೆ ಹೋಗ್ಬೇಕು, ನನ್ನ ಲಾಸ್ಟ್ ಮ್ಯಾಚ್ ನ ರೆಸಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ರೀಸೆಂಟ್ ಆಗಿ ಅವರು ನಾನು ಮತ್ತೊಮ್ಮೆ ಶೇನಾ ಬೆಸ್ಲರ್ ಅವರ ಜೊತೆ ಟ್ಯಾಗ್ ಟೀಮ್ ಆಗಿ ವರ್ಕ್ ಮಾಡಬೇಕು, ಅವಳೇನಾದ್ರೂ ಒಪ್ಕೊಂಡ್ರೆ ನಾನು ಟ್ಯಾಗ್ ಟೀಮ್ ಆಗಿ ಅವಳ ಜೊತೆ ವರ್ಕ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ನಮ್ಮ ರಾಂಡಾ ರೌಸಿ ಅವರು ತಿಳಿಸಿದ್ದಾರೆ. ಇಷ್ಟೇ ಅಲ್ಲ ಗೈಸ್, ನಮ್ಮ ರಾಂಡಾ ರೌಸಿ ಅವರು ರಿಯಾ ರಿಪ್ಲಿ ಅವರ ಜೊತೆ ಕೂಡ ಒಂದು ಮ್ಯಾಚ್ ಆಡಬೇಕು ಅಂತ ಅವರಿಗೆ ಆಸೆ ಇದೆಯಂತೆ. ಸೊ ಇಷ್ಟೊಂದೆಲ್ಲ ಆಸೆ ಇಟ್ಕೊಂಡು ಅವರು ಟ್ರಿಪಲ್ ಎಚ್ ಅವ್ರನ್ನ ಹೋಗಿ ಕೇಳಿದ್ರೆ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಒಪ್ಕೋತಾರೆ. ನೋಡೋಣ ಗೈಸ್, ಇಂದಲ್ಲ ಮುಂದಿನ ನಮ್ಮ ರಾಂಡಾ ರೌಸಿ ಅವರು ಡಬ್ಲ್ಯೂ ಅಲ್ಲಿ ತನ್ನ ರಿಟರ್ನ್ ಮತ್ತೊಮ್ಮೆ ಮಾಡಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ತಮಾಸೋ ಚಾಂಪಾ ಹಾಗೆ ಟ್ರಿಪಲ್ ಎಚ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಇವರಿಬ್ಬರಲ್ಲಿ ಎಷ್ಟು ಸಿಮಿಲಾರಿಟೀಸ್ ಗಳಿದೆ ಅಂತ. ಅದಕ್ಕೋಸ್ಕರ ನಮ್ಮ ಆಟ್ರೋತ್ ಅವರು ಟ್ರಿಪಲ್ ಎಚ್ ಅವ್ರನ್ನ ತಮಾಸೋ ಚಾಂಪಾ ಅಂತ ಕರೀತಾರೆ, ಇನ್ನು ನಮ್ಮ ಚಾಂಪಾ ಅವ್ರನ್ನ ಟ್ರಿಪಲ್ ಎಚ್ ಅಂತ ಕರೀತಾರೆ. ಒಂದೊಂದು ಟೈಮು ನಮ್ಮ ಚಾಂಪಾ ಅವರಿಗೇನೆ ಕನ್ಫ್ಯೂಷನ್ ಆಗುತ್ತಂತೆ ಟ್ರಿಪಲ್ ಎಚ್ ಅವರ ಫೋಟೋ ನೋಡಿದ್ಮೇಲೆ, ನಾನ್ ಯಾವಾಗ ಅಲ್ಲಿದೆ ಅಂತ. ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ಚಾಂಪಾ ಅವರೇ ರಿವೀಲ್ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರಸಲ್ ಮೇನಿಯಾದಲ್ಲಿ ನಮಗೊಂದು ಮಿಕ್ಸ್ಡ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿರುತ್ತೆ. ಕರ್ಟ್ ಆಂಗಲ್ ಅಂಡ್ ರಾಂಡಾ ರೌಸಿ ವರ್ಸಸ್ ನಮ್ಮ ಟ್ರಿಪಲ್ ಎಚ್ ಹಾಗೆ ಸ್ಟೆಫನಿ ಮಿಕ್ಮ್ಯಾನ್ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರಾಂಡಾ ರೌಸಿ ಅವರು ಟ್ರಿಪಲ್ ಎಚ್ ಅವರನ್ನ ತನ್ನ ಶೋಲ್ಡರ್ ಮೇಲೆ ಲಿಫ್ಟ್ ಮಾಡಿರ್ತಾರೆ. ಅಂಡ್ ಆ ಒಂದು ಫೋಟೋನ ನೋಡಿ ನಮ್ಮ ತಮಾಸೋ ಚಾಂಪಾ ಅವರಿಗೆ ಅದು ಅಂತ ಕನ್ಫ್ಯೂಷನ್ ಆಗಿ ನಾನು ಯಾವಾಗ ರಾಂಡಾ ರೌಸಿ ಅವರ ಜೊತೆ ರೆಸಲ್ ಮಾಡಿದ್ದೆ ಅಂತ ಅವರು ಯೋಚನೆ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ರಂತೆ. ಅದಾದ್ಮೇಲೆ ಗೊತ್ತಾಯ್ತಂತೆ ಅದು ನಾನಲ್ಲ, ಟ್ರಿಪಲ್ ಎಚ್ ಅಂತ. ಇವನ್ ನಮ್ಮ ತಮಾಸೋ ಚಾಂಪಾ ಅವರು ಕೂಡ ಟ್ರಿಪಲ್ ಎಚ್ ಅವ್ರನ್ನ ನೋಡಿ ಕನ್ಫ್ಯೂಷನ್ ಆಗಿದ್ರಂತೆ. ಸೊ ಈಗ ಗೊತ್ತಾಗ್ತಾ ಇದೆ ನಮ್ಮ ಆಟ್ರೋತ್ ಅವರು ಯಾಕೆ ಅಷ್ಟೊಂದು ಕನ್ಫ್ಯೂಷನ್ ಮಾಡ್ಕೋತಾರೆ ಅಂತ. ಯಾಕಂದ್ರೆ ಇವನ್ ನಮ್ಮ ತಮಾಸೋ ಚಾಂಪಾ ಅವರೇ ಕನ್ಫ್ಯೂಷನ್ ಮಾಡ್ಕೊಂಡಿರ್ಬೇಕಾದ್ರೆ ಆಟ್ರೋತ್ ಅವರು ಕನ್ಫ್ಯೂಷನ್ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ, ಅದ್ರ ಬಗ್ಗೆನೇ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ. ಯಾವ ರೀತಿ ನಮ್ಮ ರೋಮನ್ ರೈನ್ಸ್ ಅವರು ಬೇಬಿ ಫೇಸ್ ಇಂದ ಹೀಲ್ ಆಗಿ ಕನ್ವರ್ಟ್ ಆದ್ರು ಅಂಡ್ ಈಗ ಮತ್ತೊಮ್ಮೆ ಹೀಲ್ ಇಂದ ಬೇಬಿ ಫೇಸ್ ಆಗಿ ಕನ್ವರ್ಟ್ ಆಗಿದ್ದಾರೆ ಅಂತ. ಅಂಡ್ ತುಂಬಾ ಜನ ಕೇಳ್ತಾ ಇರ್ತಾರ, ಬ್ರೋ ಬೇಬಿ ಫೇಸ್ ಅಂದ್ರೆ ಏನು, ಹೀಲ್ ಅಂದ್ರೆ ಏನು ಅಂತ. ಬೇಬಿ ಫೇಸ್ ಅಂದ್ರೆ ಡಬ್ಲ್ಯೂ ಅಲ್ಲಿ ಹೀರೋ ಅಂತ, ಹೀಲ್ ಅಂದ್ರೆ ಡಬ್ಲ್ಯೂ ಅಲ್ಲಿ ವಿಲನ್ ಅಂತ. ಈಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಗಾಯ್ಸ್. ಈಗ ನಮ್ಮ ರೋಮನ್ ರೈನ್ಸ್ ಅವರ ಕ್ಯಾರೆಕ್ಟರ್ ಯಾವ ರೀತಿ ಇದೆ ಅಂತಾನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಅಂದ್ರೆ ಅವರು ಟ್ರೈಬಲ್ ಚೀಫ್ ಆಗೇ ಇದ್ದಾರೆ, ಇನ್ನೂ ಕೂಡ ಅವರು ಹೀಲೆ, ಬಟ್ ಫ್ಯಾನ್ಸ್ ಗಳು ಅವರಿಗೆ ಫೇಸ್ ರೀತಿ ರಿಯಾಕ್ಷನ್ ಕೊಡ್ತಾ ಇದಾರೆ ಅಂತ. ಅಂದ್ರೆ ನಮ್ಮ ರೋಮನ್ ರೈನ್ಸ್ ಅವರಿಗೆ ಯಾವುದೇ ರೀತಿಯ ರಿಯಾಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ರೋಮನ್ ರೈನ್ಸ್ ಅವರು ಬರ್ತಾರೆ, ತನ್ನ ಕೆಲಸನ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಫ್ಯಾನ್ಸ್ ಗಳು ಅವರಿಗೆ ಯಾವ ರೀತಿನಾದ್ರೂ ರಿಯಾಕ್ಷನ್ ಕೊಡಬಹುದು ಅಂತ. ಅಂಡ್ ಈಗ ಅದೇ ರೀತಿ ನಮ್ಮ ರೋಮನ್ ರೈನ್ಸ್ ಅವರು ಮಾಡ್ತಾ ಇದ್ದಾರೆ. ಸ್ಮ್ಯಾಕ್ ಡೌನ್ ಅಲ್ಲಿ ನಮ್ಮ ಬ್ಲಡ್ ಲೈನ್ ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಾದ್ಮೇಲೆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಅಂಡ್ ಈಗ ಅದರ ಕ್ಲಿಯರ್ ಶಾಟ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ರೆಫ್ರಿ ನಮ್ಮ ರೋಮನ್ ರೈನ್ಸ್ ಅವ್ರನ್ನ ಚೆಕ್ ಮಾಡೋದಕ್ಕೆ ಬಂದಾಗ ರೋಮನ್ ರೈನ್ಸ್ ಅವರು ಯಾವ ರೀತಿ ಹೀಲ್ ಆಗಿದ್ದಾಗ ರೆಫ್ರಿಗೆ ಅಟ್ಯಾಕ್ ಮಾಡೋ ಹಂಗೆ ಎದುರಿಸೋರು, ಅದೇ ರೀತಿ ಈಗಲೂ ಕೂಡ ಎದುರಿಸ್ತಾ ಇದ್ದಾರೆ. ಅಂದ್ರೆ ನಮ್ಮ ರೋಮನ್ ರೈನ್ಸ್ ಅವರು ಇನ್ನೂ ಕೂಡ ಟ್ರೈಬಲ್ ಚೀಫ್ ಕ್ಯಾರೆಕ್ಟರ್ ಅಲ್ಲೇ ಇದ್ದಾರೆ, ಬಟ್ ಫ್ಯಾನ್ಸ್ ಗಳು ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ. ಅದನ್ನೇ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ಈಗ ರೋಮನ್ ರೈನ್ಸ್ ಅವರ ಕ್ಯಾರೆಕ್ಟರ್ ಕೂಡ ನಮಗೆ ಅದೇ ರೀತಿ ನೋಡೋದಿಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ರೋಮನ್ ರೈನ್ಸ್ ಅವರ ಬಗ್ಗೆನೇ. ರೋಮನ್ ರೈನ್ಸ್ ಅವರ ಜೊತೆಗೆ ಮತ್ತೊಮ್ಮೆ ನಮಗೆ ಸೋಲೋ ಸಿಕೋವಾ ಅವರು ಜಾಯಿನ್ ಆಗೋದು ನೋಡೋದಿಕ್ಕೆ ಸಿಗಬಹುದಾ? ಎಸ್ ಗೈಸ್, ಸ್ಮ್ಯಾಕ್ ಡೌನ್ ಗಿಂತ ಮುಂಚೆನೆ ನಾನು ನಿಮಗೆ ತಿಳಿಸಿದ್ದೆ, ನಾಳೆ ಪ್ರಾಬಬ್ಲಿ ಈ ರೀತಿ ಒಂದು ಆಂಗಲ್ ನಮಗೆ ನೋಡೋದಿಕ್ಕೆ ಸಿಗಬಹುದು. ನಮ್ಮ ರೋಮನ್ ರೈನ್ಸ್ ಅವರು ಸೋಲೋ ಸಿಕೋವಾ ಅವರಿಗೆ ಲಾಸ್ಟ್ ಚಾನ್ಸ್ ನ ಕೊಡಬಹುದು ಅಂತ. ಬಟ್ ಸ್ಮ್ಯಾಕ್ ಡೌನ್ ಗಿಂತ ಮುಂಚೆ ನಮ್ಮ ರೋಮನ್ ರೈನ್ಸ್ ಅವರ ಅಂಕಲ್ ನ ಡೆತ್ ಆಗಿ ಸ್ಮ್ಯಾಕ್ ಡೌನ್ ಸ್ಟೋರಿನ ಡಬ್ಲ್ಯೂ ಅವರು ಸಂಪೂರ್ಣವಾಗಿ ಚೇಂಜ್ ಮಾಡಿದ್ದಾರೆ. ಇನ್ನೂ ಕೂಡ ಲಾಸ್ಟ್ ಚಾನ್ಸ್ ನ ಕೊಡುವಂತಹ ಒಂದು ಸೆಗ್ಮೆಂಟ್ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಿಕ್ಕೆ ಸಿಗೋದು ಬಾಕಿ ಇದೆ. ಅಂಡ್ ಈಗ ಗಾಯ್ಸ್, ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಸೋಲೋ ಸಿಕೋವಾ ಅವರು ಪ್ರಾಬಬ್ಲಿ ರೋಮನ್ ರೈನ್ಸ್ ಅವ್ರನ್ನ ಜಾಯಿನ್ ಆಗಬಹುದು. ಯಾಕಂದ್ರೆ ಸ್ಮ್ಯಾಕ್ ಡೌನ್ ನ ಬ್ಯಾಕ್ ಸ್ಟೇಜ್ ಅಲ್ಲಿ ನಾವು ಗಮನಿಸಿದೀವಿ, ಸೋಲೋ ಸಿಕೋವಾ ಅವರು ನಮ್ಮ ಟೊಂಗಾ ಅವರಿಗೆ ಹೇಳ್ತಾ ಇದ್ರು, ಇದು ಹೂಲಾ ಫಾಲ, ಇದು ನನ್ನ ಬಳಿ ಇರೋ ತನಕ ನಾನು ಟ್ರೈಬಲ್ ಚೀಫ್ ಆಗಿರ್ತೀನಿ. ಬಟ್ ಯಾವಾಗ ಈ ಒಂದು ಹೂಲಾ ಫಾಲ ರೋಮನ್ ರೈನ್ಸ್ ಅವರ ಬಳಿ ಹೋಗುತ್ತೋ ಆಗ ರೋಮನ್ ರೈನ್ಸ್ ಟ್ರೈಬಲ್ ಚೀಫ್ ಆಗ್ತಾರೆ. ಅಂಡ್ ಆಗ ನೀನು ರೋಮನ್ ರೈನ್ಸ್ ನ ಅಕ್ನಾಲೇಜ್ ಮಾಡಬೇಕು, ಈವನ್ ನಾನು ಕೂಡ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡಬೇಕು ಅಂತ ನಮ್ಮ ಸೋಲೋ ಸಿಕೋವಾ ಅವರು ಹೇಳಿದ್ದಾರೆ. ಸೊ ಯಾವಾಗ ರೋಮನ್ ರೈನ್ಸ್ ಅವರು ಆ ಒಂದು ಹೂಲಾ ಫಾಲನ ತನ್ನ ಕತ್ತಿಗೆ ಹಾಕೊಂಡು ಅವರು ಸಂಪೂರ್ಣವಾಗಿ ಆ ಒಂದು ಹೂಲಾ ಫಾಲನ ತಗೋತಾರೋ ಆಗ ಪ್ರಾಬಬ್ಲಿ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರ ಜೊತೆಗೆ ಸೋಲೋ ಸಿಕೋವಾ ಅವ್ರನ್ನ ತೋರಿಸಬಹುದು. ಅಂಡ್ ಹಿಂಗ್ ಮಾಡೋದ್ರ ಮುಖಾಂತರ ಡಬ್ಲ್ಯೂ ಅವರು ಈ ಒಂದು ಬ್ಲಡ್ ಲೈನ್ ಸ್ಟೋರಿ ಲೈನ್ ನ ಇನ್ನೂ ಕೂಡ ಕಂಟಿನ್ಯೂ ಮಾಡಬಹುದು ಅಂತ ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಓಡಾಡ್ತಾ ಇದೆ. ಗೈಸ್, ಸ್ವಲ್ಪ ಥಿಂಕ್ ಮಾಡಿ, ರೋಮನ್ ರೈನ್ಸ್ ಅವರು ತನ್ನ ಹಳೆ ಬ್ಲಡ್ ಲೈನ್ ನ ಕರ್ಕೊಂಡು ಬರ್ತಾರೆ, ಈ ಕಡೆ ಹೊಸ ಬ್ಲಡ್ ಲೈನ್ ಜೊತೆ ಮ್ಯಾಚ್ ಆಡ್ತಾರೆ.
ಹುಲಾ ಫಾಲಾನ ಗೆದ್ಕೊಂಡು ತನ್ನ ಕತ್ತಿಗೆ ಹಾಕೋತಾರೆ. ಅಂಡ್ ಆಗ ಹೊಸ ಬ್ಲಡ್ ಲೈನ್ ಕೂಡ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡ್ತಾರೆ. ಅಂಡ್ ಆಗ ಗೈಸ್ ಬ್ಲಡ್ ಲೈನ್ ಎಲ್ಲದೂ ಕೂಡ ಒಂದೇ ಆಗಿ ನಮಗೆ ರೋಮನ್ ರೈನ್ಸ್ ಅವರ ಜೊತೆ ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್ ಅವರು ಲೀಡರ್ ಆಗಿರ್ತಾರೆ. ಅವ್ರ ಜೊತೆಗೆ ಜಿಮ್ಮಿ ಊಸೋ, ಜೇ ಊಸೋ, ಸ್ಯಾಮಿ ಝೈನ್, ಪಾಲ್ ಹಿಮೆನ್, ಸೋಲೋ ಸಿಕೋವಾ, ಟಾಮಾ ಟೋಂಗಾ ಲೋವಾ, ನಮ್ಮ ಜಾಕೋಬ್ ಫಾಟ್ ಇವರೆಲ್ಲರೂ ಕೂಡ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಇವರೆಲ್ಲರೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡ್ತಾರೆ. ಯಾವ ರೀತಿ ಇರುತ್ತೆ ಅಲ್ವಾ ಸ್ಟೋರಿ. ನಮ್ಮ ಸೋಲೋ ಸಿಕೋವಾ ಅವರು ಹೇಳಿದ್ದಾರೆ, ಈ ಒಂದು ನೆಕ್ಲೆಸ್ ರೋಮನ್ ರೈನ್ಸ್ ಅವರ ಕೈಗೆ ಹೋದ್ರೆ ನಾನು ಕೂಡ ಅವ್ರನ್ನ ಅಕ್ನಾಲೇಜ್ ಮಾಡಬೇಕು ಅಂತ. ನೋಡೋಣ ಗೈಸ್ ಈ ಒಂದು ಆಂಗಲ್ ನ WWE ಅವರು ತೋರಿಸ್ತಾರೋ ಇಲ್ವೋ ಅಂತ. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಆ ರೀತಿಯ ವಿಚಾರಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಎಲೆನೈಟ್ ಹಾಗೆ ಸಾಂತಾಸ್ ಎಸ್ಕೋಬರ್ ಅವರ ನಡುವೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ಎಲೆನೈಟ್ ಅವರು ಮೊದಲ ಬಾರಿ ತಮ್ಮ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ನೋಡೋಣ ಗೈಸ್ ಯಾವ ರೀತಿ ಅವರು ತಮ್ಮ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾರೆ ಅಂತ. ಇದಾದ್ಮೇಲೆ ನಮಗೊಂದು 6 ವಿಮೆನ್ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಬಿಯಾಂಕಾ ಬ್ಲೇಯರ್, ಜೇಡ್ ಕಾರ್ಗಿಲ್ ಅಂಡ್ ನಯೋಮಿ ವರ್ಸಸ್ ಆಲ್ಬಾ ಫ್ಲೇರ್, ಐಸ್ಲಾ ಡೌನ್ ಹಾಗೆ ಬ್ಲೇರ್ ಡೆವನ್ಪೋರ್ಟ್ ಅವರ ನಡುವೆ. ನೋಡೋಣ ಈ ಒಂದು ಮ್ಯಾಚ್ ಯಾವ ರೀತಿ ಇರುತ್ತೆ ಅಂತ. ಇದಾದ್ಮೇಲೆ ನಮಗೆ ಶೋಲಿ, ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓಯನ್ಸ್ ಅವರ ನಡುವೆ ಕೂಡ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗಬಹುದು. ಶೋಲಿ ನಮಗೆ ನಾಯಾ ಜಾಕ್ಸ್, ಸ್ಟಿಫನಿ ಸ್ಟಾರ್ಟನ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಬೇಲಿ ಅವ್ರನ್ನು ಕೂಡ WWE ಅವರು ನಾಳೆ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇಷ್ಟೆಲ್ಲ ಗೈಸ್ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ WWE ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಬ್ಲಡ್ ಲೈನ್ ವರ್ಸಸ್ ಸ್ಟ್ರೀಟ್ ಪ್ರಾಫಿಟ್ ಅವರ ನಡುವೆ. ಅಂಡ್ ಈ ಬ್ಲಡ್ ಲೈನ್ ನಲ್ಲಿ ಯಾರು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾರೆ ಅಂತ ನೋಡಬೇಕು. ಯಾಕಂದ್ರೆ ಈಗ ನಮ್ಮ ಜಾಕೋಬ್ ಫಾಟ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಅವರ ಕಾಲು ಇನ್ನೂ ಕೂಡ ಇಂಜುರಿ ಆದಂಗೆ ಇದೆ. ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾಕೋಬ್ ಫಾಟ್ ಅವರು ಟಾಮಾ ಟೋಂಗಾ ಅವರ ಜೊತೆ ಸೇರ್ಕೊಂಡು ತಮ್ಮ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾರೋ ಅಥವಾ ಟೋಂಗಾ ಲೋವಾ ಅವರು ಟಾಮಾ ಟೋಂಗಾ ಅವರ ಜೊತೆ ತಮ್ಮ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾರೋ ಅಂತ. ಇಷ್ಟೇ ಅಲ್ಲ ಗೈಸ್ ನಾಳೆ ನಮಗೆ ಸೋಲೋ ಸಿಕೋವಾ ಹಾಗೆ ಬ್ಲಡ್ ಲೈನ್ ನ ಒಂದು ಪ್ರೋಮೋ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗಬಹುದು. ಕಳೆದ ಸ್ಮ್ಯಾಕ್ ಡೌನ್ ನಲ್ಲಿ ಒರಿಜಿನಲ್ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ದಾರೆ. ಅಂಡ್ ಸ್ಮ್ಯಾಕ್ ಡೌನ್ ಗೆ ಬಂದ್ಬಿಟ್ಟು ರೋಮನ್ ರೈನ್ಸ್ ಅವರು ಇನ್ನು ಬರೋದಿಲ್ಲ, ಯಾಕಂದ್ರೆ ನಾವು ಅವನ್ನ ಧೂಳಿಪಟ ಮಾಡಿದೀವಿ. ಸೊ ಇನ್ ಮುಂದೆ ನಾನೇ ಟ್ರೈಬಲ್ ಚೀಫ್, ಇದನ್ನ ನನ್ನಿಂದ ಯಾರು ಕೂಡ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂತ ನಮ್ಮ ಸೋಲೋ ಸಿಕೋವಾ ಅವರ ಕಡೆಯಿಂದ ಒಂದು ಪ್ರೋಮೋ ಕೂಡ ನೋಡೋದಕ್ಕೆ ಸಿಗಬಹುದು. ಏನೇ ಆಗಲಿ ಸ್ಮ್ಯಾಕ್ ಡೌನ್ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in my next video.